Hi students, today we are going to solve some problems that comes under electricity chapter. Okay, in that first problem is a current of 0.5 ampere is drawn by a filament of an electric bulb for 10 minutes. Find the amount of electric charge that flows through the circuit. ಈ ತರ ಕೊಟ್ಟಿದ್ದಾರೆ. ಒಂದು ಎಲೆಕ್ಟ್ರಿಕ್ ಬಲ್ಬ್ ಫಿಲಮೆಂಟ್ 0.5 ಆಂಪಿಯರ್ ಕರೆಂಟ್ ನ ಡ್ರಾ ಮಾಡ್ತಾ ಇದೆ ಫಾರ್ 10 ಮಿನಿಟ್ಸ್ ಟೈಮ್ ಅದು ಬಲ್ಬ್ ಉರಿತಾ ಇದೆ. ಫೈಂಡ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ದಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ಎಷ್ಟು ಎಲೆಕ್ಟ್ರಿಕ್ ಚಾರ್ಜ್ ಫ್ಲೋ ಆಗ್ತಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡೋಣ. ಫಸ್ಟ್ ಗಿವನ್ ಏನೇನು, ಕರೆಂಟ್ ಅನ್ನು ನಾವು ಯಾವ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ? ಐ ಇಂದ ರೆಪ್ರೆಸೆಂಟ್ ಅಲ್ವಾ? ಐ ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ? 0.5 ಆಂಪಿಯರ್ಸ್. ಓಕೆ, ನೆಕ್ಸ್ಟ್ ಟೈಮ್ ಕೊಟ್ಟಿದ್ದಾರೆ, ದಟ್ ಈಸ್ ಟಿ ಇಸ್ ಈಕ್ವಲ್ ಟು 10 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಕರೆಂಟ್ ಎಸ್ಐ ಯೂನಿಟ್ ಏನು? ಆಂಪಿಯರ್. ಆಂಪಿಯರ್ ಒಳಗೆ ಇತ್ತು ಅಂದ್ರೆ ಈ ವ್ಯಾಲ್ಯೂಸ್ ಏನು ಚೇಂಜ್ ಮಾಡಂಗಿಲ್ಲ. ಟೈಮ್ ಇನ್ ಎಸ್ಐ ಯೂನಿಟ್ ಏನು? ಸೆಕೆಂಡ್. ಬಟ್ ಇನ್ ಪ್ರಾಬ್ಲಮ್ ಅವ್ರು ಏನಂತ ಕೊಟ್ಟಿದ್ದಾರೆ? ಮಿನಿಟ್ ಅಲ್ಲಿ ಕೊಟ್ಟಿದ್ದಾರೆ. ಈ ಮಿನಿಟ್ ಅಲ್ಲಿ ಇರೋದನ್ನ ನಾವು ಫಸ್ಟ್ ಸೆಕೆಂಡ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ದಟ್ ಈಸ್ ಈಕ್ವಲ್ ಟು 10. 1 ಮಿನಿಟ್ ಅಂದ್ರೆ 8 ಸೆಕೆಂಡ್ಸ್, 60 ಸೆಕೆಂಡ್ಸ್ ಇಂಟು 60 ಈಸ್ ಈಕ್ವಲ್ ಟು 600 ಸೆಕೆಂಡ್ಸ್. ಫಸ್ಟ್ ನಾವು ಎಸ್ ಐ ಯೂನಿಟ್ಗೆ ಕನ್ವರ್ಟ್ ಮಾಡಬೇಕು ನಮ್ಮ ವ್ಯಾಲ್ಯೂಸ್ ಅನ್ನ. ಓಕೆ, ಅದೇನು ಕೊಟ್ಟಿದ್ದಾರೆ ಅಂತ ನೋಡ್ಬೇಕು. ಇಲ್ಲಿ 10 ಮಿನಿಟ್ಸ್ ಬಂದು 10 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ನಾವು 10 ಸೆಕೆಂಡ್ಸ್ ಅಂತ ಆಸ್ ಇಟ್ ಇಸ್ ಇಡ್ತಿದ್ವಿ. ಇಲ್ಲಿ ಮಿನಿಟ್ ಅಂತ ಕೊಟ್ಟಿರೋದ್ರಿಂದ ನಾವು ಆ ಮಿನಿಟ್ ಅನ್ನು ನಾವು ಫಸ್ಟ್ ಸೆಕೆಂಡ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರೆ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಅನ್ನು ನಾವು ಫಾರ್ಮುಲಾದಲ್ಲಿ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? ಕ್ಯೂ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇದಿಷ್ಟು ನಮಗೆ ಗಿವನ್ ಡೇಟಾ ಅಕಾರ್ಡಿಂಗ್ ಟು ದಿಸ್ ಕ್ವೆಶ್ಚನ್. ಓಕೆ, ಐ ಟಿ ಕ್ಯೂ ಈ ಮೂರು ಇರೋ ಒಂದು ರಿಲೇಶನ್ಶಿಪ್ ಫಾರ್ಮುಲಾ ಯಾವುದು? ಇವಾಗಲೇ ನಾವು ಓದ್ ವಿಡಿಯೋದೊಳಗೆ ನೋಡಿದೀವಲ್ವಾ? ಫಾರ್ಮುಲಾ ಯಾವ್ದಪ್ಪ ಅಂತಂದ್ರೆ ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ಟಿ. ದಿಸ್ ಇಸ್ ದ ಫಾರ್ಮುಲಾ. ಓಕೆ, ಇದು ನಾವು ಲಾಸ್ಟ್ ವಿಡಿಯೋದೊಳಗೆ ನೋಡಿದೀವಲ್ಲ ಫಾರ್ಮುಲಾಸ್. ಓಕೆ, ನೆಕ್ಸ್ಟ್ ನಮಗೆ ಐ ಕೊಟ್ಟಿದ್ದಾರೆ. ಒಂದೊಂದೇ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಐ ಕೊಟ್ಟಿದ್ದಾರೆ. ಐ ವ್ಯಾಲ್ಯೂ ಏನು? 0.5. ದಟ್ ಈಸ್ ಈಕ್ವಲ್ ಟು ಕ್ಯೂ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ನಾವು ಫೈಂಡ್ ಔಟ್ ಮಾಡಬೇಕು. ಟಿ ವ್ಯಾಲ್ಯೂ 600 seconds. Okay, next Q is equal to ಈ 600 ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆದರೆ 0.5 into 600. then Q is equal to 0.5 into 600 ಅಂದ್ರೆ 300. ಓಕೆ, ಎಲೆಕ್ಟ್ರಿಕ್ ಚಾರ್ಜ್ ಅನ್ನ SI ಯೂನಿಟ್ ಏನು? ಕೂಲಂಬ್. ಓಕೆ, ಈ ಫಿಸಿಕ್ಸ್ ಪ್ರಾಬ್ಲಮ್ಸ್ ಅಲ್ಲಿ SI ಯೂನಿಟ್ ಮಾತ್ರ ನೀವು ಮರೆಯದೇ ಹಾಕಬೇಕು, ಇಲ್ಲ ಅಂತಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ಇದರ ಆನ್ಸರ್ ಏನು? 300 ಕೂಲಂಬ್ಸ್. ಓಕೆ, ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಹೌ ಮಚ್ ವರ್ಕ್ ಈಸ್ ಡನ್ in moving a charge of 2 coulomb across 2 points having a potential difference 12 volts. ಓಕೆ, ಇಲ್ಲಿ ಎಷ್ಟು ವರ್ಕ್ ಡನ್ ಆಗ್ತದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಹೌ ಮಚ್ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆಫ್ 2 ಕೂಲಂಬ್ ಅಕ್ರಾಸ್ 2 ಪಾಯಿಂಟ್ಸ್ ಹ್ಯಾವಿಂಗ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ 12 ವೋಲ್ಟ್ಸ್. ಇದ್ರೊಳಗೆ ಗಿವನ್ ಏನೇನು ಅಂತ ಗೊತ್ತಾಗ. ಗಿವನ್ ಏನು ಕೊಟ್ಟಿದ್ದಾರೆ? ಎಲೆಕ್ಟ್ರಿಕ್ ಚಾರ್ಜ್ ಅಂತಂದ್ರೆ ಕ್ಯೂ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ಈಕ್ವಲ್ ಟು 2 ಕೂಲಂಬ್ಸ್. ಓಕೆ, ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಯಾವ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ? ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ 12 ವೋಲ್ಟ್ಸ್. ಓಕೆ, ಇಲ್ಲಿ ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ? ವರ್ಕ್ ಡನ್ ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಆ ವರ್ಕ್ ಡನ್ ನ ಯಾವ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ? ಡಬ್ಲ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಈ ಮೂರು ಇದಕ್ಕನ್ನು ಕಾಂಪೋನೆಂಟ್, ಈ ಮೂರು ವ್ಯಾಲ್ಯೂಸ್ ಇನ್ನು ಇರೋ ರಿಲೇಶನ್ಶಿಪ್ ಯಾವುದು? ಫಾರ್ಮುಲಾ ದಟ್ ಈಸ್ V is equal to W divided by Q. Okay, then ಇವಾಗ ಒಂದೊಂದೇ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. V ಅಂದ್ರೆ 12,
ನಾವು W ವರ್ಕ್ ಡನ್ ಫೈಂಡ್ ಔಟ್ ಮಾಡಬೇಕಾಗಿರೋದು W Q ಅಂದ್ರೆ 2 coulombs. Okay, then W is equal to 12 into 2. W is equal to 24. What is the SI unit of work? That is joule. Okay, this is the answer. Okay, next problem is, that is third problem. How much current will an electric bulb draw from a 220 volt source? Okay, the potential difference ಅಂತಲ್ಲ ಏನು ಕೊಟ್ಟಿಲ್ಲ ಅಲ್ಲಾದ್ರೂ how much current will an electric bulb draw from a 220 volt source ಅಂತ ಕೊಟ್ಟಿದ್ದಾರೆ. 220 volt source ಅಂದ್ರೆ this is the potential difference. ಅದು ಹೆಂಗೆ ಫೈಂಡ್ ಔಟ್ ಮಾಡಿದ್ರೆ ಇಲ್ಲಿ ನೋಡಿ, ನಿಮಗೆ ಅದಷ್ಟು ಗೊತ್ತಾಗಿಲ್ಲ ಅಂದರೆ ಈ SI ಯೂನಿಟ್ ನೋಡ್ಕೊಂಡೆ ನೀವು ಅದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕರೆಂಟ್ ಏನು ಅಂತ ಫೈಂಡ್ ಔಟ್ ಮಾಡ್ಬೋದು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂದ SI ಯೂನಿಟ್ ಏನು ವೋಲ್ಟ್, ಈ 220 ವೋಲ್ಟ್ ಅಂತ ಕೊಟ್ಟಿದ್ದಾರೆ ಅಂದರೆ ದಟ್ ಇಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ ಸೋರ್ಸ್. If the resistance of the bulb filament is 1200 ohms. Okay, resistance ಕೊಟ್ಟಿದ್ದಾರೆ ಮತ್ತೆ potential difference ಕೊಟ್ಟಿದ್ದಾರೆ. Okay, we have to calculate current. Okay, current ಅನ್ನು ನಾವು ಯಾವ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ? I ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಏನು ಅಂತ ನಮಗೆ ಗೊತ್ತಿಲ್ಲ, ಇದನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ 220 ವೋಲ್ಟ್ ಸೋರ್ಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಅವರ್ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೆಂಗೆ ಫೈಂಡ್ ಔಟ್ ಮಾಡಿದ್ರೆ 220 ವೋಲ್ಟ್, ವೋಲ್ಟ್ is the SI unit of potential difference. Okay, that is V is equal to 220 volts. Okay, next resistance R is equal to 1200 ohms. First given na ನೀವು ಬರ್ಕೊಂಡ್ರಿ ಅಂತಂದ್ರೆ based on this given ನಾವು ಯಾವ ಫಾರ್ಮುಲಾ ಅಂತೇಳಿ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇದು ಯಾವ ಫಾರ್ಮುಲಾ? Ohms law formula, that is V is equal to IR. ಅಲ್ವಾ? ಇವಾಗ ಒಂದೊಂದೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. V ಅಂದ್ರೆ 220 volts. Okay, we have to find out I. Okay, next into R ಅಂತಂದ್ರೆ 1200 ohms. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಬೇಕು ಇಲ್ಲಿ. ಇವೆರಡಕ್ಕೂ ಸ್ಟ್ಯಾಂಡರ್ಡ್ SI ಯೂನಿಟ್ ಒಳಗಿದಾವ ಅಂದ್ರೆ ವೋಲ್ಟ್ ಓಮ್ ಅನ್ನೋದು SI ಯೂನಿಟ್, ಸ್ಟ್ಯಾಂಡರ್ಡ್ SI ಯೂನಿಟ್. ಇಲ್ಲಿ ಯಾವ್ದು ಮಿಲಿ ವೋಲ್ಟ್ ಅಂತ ಕೊಟ್ಟಿಲ್ಲ, ಅಥವಾ ಕಿಲೋ ವೋಲ್ಟ್ ಅಂತ ಕೊಟ್ಟಿಲ್ಲ, ಅಥವಾ ಇದು ಮಿಲಿ ಓಮ್ಸ್ ಅಂತ ಕೊಟ್ಟಿಲ್ಲ, ಕಿಲೋ ಓಮ್ಸ್ ಅಂತ ಕೊಟ್ಟಿಲ್ಲ. ಇದು ಸ್ಟ್ಯಾಂಡರ್ಡ್ SI ಯೂನಿಟ್ ಒಳಗೆ ಇರೋದ್ರಿಂದ ನಾವು ಆಸ್ ಇಟ್ ಇಸ್ ವ್ಯಾಲ್ಯೂಸ್ ಅನ್ನು ಬರೀತಿದ್ದೀವಿ. ಅಕಸ್ಮಾತ್ ಇಲ್ಲಿ ಅವರು 220 ಮಿಲಿ ವೋಲ್ಟ್ಸ್ ಅಂತ ಕೊಟ್ಟಿದ್ರೆ ಏನು ಮಾಡಬೇಕಿತ್ತು? 220 into 10⁻³ ವೋಲ್ಟ್ಸ್ ಅಂತ ಕನ್ವರ್ಟ್ ಮಾಡಬೇಕಿತ್ತು. ಈ ಸ್ಟ್ಯಾಂಡರ್ಡ್ SI ಯೂನಿಟ್ ಇರೋದ್ರಿಂದ ನಾವು ಡೈರೆಕ್ಟ್ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಓಕೆ, ಇಲ್ಲಿಂದ ಮುಂದೆ ಫುಲ್ ಸಿಂಪಲ್ ಮ್ಯಾಥಮೆಟಿಕ್ಸ್ ಅಷ್ಟೇ. ದಟ್ ಈಸ್ I is equal to 220 divided by 1200. ಓಕೆ, ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿದಾಗ I is equal to 0.18 ಆಂಪಿಯರ್ ಅಂತ ಬರುತ್ತೆ ಆನ್ಸರ್. ಓಕೆ, ದಿಸ್ ಇಸ್ ದ ಕರೆಂಟ್. ಓಕೆ, ಅದೇ ತರ ಇದು ಹೇಗಾಯಿತು. ನೆಕ್ಸ್ಟ್ ಬಿಗೆ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಹೌ ಮಚ್ ಕರೆಂಟ್ ವಿಲ್ an electric heater coil draw from a 220 volt source if the resistance of the heater coil is 100 ohms. ಓಮ್ ಇದೆ, ವೋಲ್ಟ್ ಇದೆ, ಅಂದ್ರೆ ನಮಗೆ ಏನು ಕೊಟ್ಟಿದ್ದಾರೆ? ಗಿವನ್ V is equal to 220 volt ಇದೆ, R is equal to 100 ohms. We have to calculate how much current. ಕರೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಂಟ್ ಅನ್ನು ನಾವು ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಈ ಮೂರು ಪ್ಯೂರ್ ರಿಲೇಶನ್ಶಿಪ್, ದಟ್ ಈಸ್ ಓಮ್ಸ್ ಲಾ, ದಟ್ ಈಸ್ ಈಕ್ವಲ್ ಟು V is equal to IR. ಓಕೆ, V ಅಂದ್ರೆ 220, I ಫೈಂಡ್ ಔಟ್ ಮಾಡಬೇಕು, R ಅಂದ್ರೆ 100. Here also the units are in the standard units, that is volt and ohm. Okay, ಹಂಗಾಗಿ ನಾವು ಇಲ್ಲಿ ಏನು 8 to 10⁻³ plus 3 ಅಂತ ಬರೆಯೋ ಅವಶ್ಯಕತೆ ಏನಿಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ I is equal to 220 divided by 100, that I equals 2.2 amperes. ಓಕೆ, ಇದು ಎಗೆ ಸೊಲ್ಯೂಷನ್, ಬಿಗೆ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ move on to fourth
potential difference between the terminals of an electric heater is 60 volts. ಇಲ್ಲಿ potential difference ಅಂತಾನೆ ಕೊಟ್ಟಿದ್ದಾರೆ, ಹಂಗಾಗಿ no problem. That is V is equal to 60 volt ಅಂತ ಕೊಟ್ಟಿದ್ದಾರೆ. When it draws a current of 4 ampere from the source. Okay, ಇದೇನ್ ಮಾಡುತ್ತೆ 4 ampere current ಅನ್ನು ಡ್ರಾ ಮಾಡುತ್ತೆ. Okay, next, what current will the heater draw if the potential difference is increased to 120 volt? Okay, 60 volt ಇದ್ದಾಗ 4 ampere current ಅನ್ನು ಡ್ರಾ ಮಾಡುತ್ತೆ. ಅದೇ 120 volt potential difference ಕೊಟ್ಟಾಗ ಎಷ್ಟು ಕರೆಂಟ್ ಡ್ರಾ ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆ, ಇದನ್ನು ಫಸ್ಟ್ ಸಾಲ್ವ್ ಮಾಡಬೇಕು ಅಂತಂದ್ರೆ ನಮಗೆ ಕಾನ್ಸ್ಟೆಂಟ್ ನಾವು ಫೈಂಡ್ ಔಟ್ ಮಾಡಬೇಕು. ಕಾನ್ಸ್ಟೆಂಟ್ ಅಂದ್ರೆ ರೆಸಿಸ್ಟೆನ್ಸ್ ಇಸ್ ಎ ಕಾನ್ಸ್ಟೆಂಟ್. ಓಕೆ, ಫಸ್ಟ್ ಇವೆರಡು ವ್ಯಾಲ್ಯೂ ಯೂಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ನಾವು ರೆಸಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ರೆಸಿಸ್ಟೆನ್ಸ್ ಅನ್ನ ಏನಕ್ಕೆ ಫೈಂಡ್ ಔಟ್ ಮಾಡಬೇಕು? ಯಾಕಂದ್ರೆ ನಮಗೆ ಐ ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ. ಇನ್ನೊಂದು ವ್ಯಾಲ್ಯೂ ಅದು ಐ ಮತ್ತೆ ವಿ ಮತ್ತೆ ಆರ್. ಓಕೆ, ಈ ಮೂರು ಇಟ್ಕೊಂಡು ಒಂದು ರಿಲೇಶನ್ಶಿಪ್ ಇದೆ, ದಟ್ ಈಸ್ ಓಮ್ಸ್ ಲಾ. ಫಸ್ಟ್ ಏನೇನು ಗಿವನ್ ಏನೇನಂತ ಗೊತ್ತೋಣ. ವಿ ಇಸ್ ಈಕ್ವಲ್ ಟು 60 volts. ಓಕೆ, ಐ ಇಸ್ ಈಕ್ವಲ್ ಟು 4 amperes. ಓಕೆ, ನೆಕ್ಸ್ಟ್ ಆರ್ ಈಕ್ವಲ್ಸ್ question mark. We want to find out the resistance using V is equal to IR formula. Okay, V ಕೊಟ್ಟಿದ್ದಾರೆ, I ಕೊಟ್ಟಿದ್ದಾರೆ, we have to calculate resistance. That is V ಅಂದರೆ 60, that is equal to I is 4 and R we have to calculate. Then R equals, ಈ 4 ನ 60 ಕೆಳಗಡೆ ಹೋದರೆ 60 divided by 4, R equals 15 ohms. ಓಕೆ, ಈ ರೆಸಿಸ್ಟೆನ್ಸ್ ಇಲ್ಲಿ ಏನಂತ ಕೇಳಿದ್ದಾರೆ, ಈ ಸೋರ್ಸ್ ಅನ್ನು ಡಬಲ್ ಮಾಡಿದಾಗ ಕರೆಂಟ್ ಎಷ್ಟು ಡ್ರಾ ಮಾಡುತ್ತೆ ಅಂತ ಹೇಳಿದ್ದಾರೆ. ಆದರೆ ಈ ರೆಸಿಸ್ಟೆನ್ಸ್ ಎಲೆಕ್ಟ್ರಿಕ್ ಹೀಟರ್ ಅಲ್ಲಿ ಇರೋದ್ರಿಂದ ಆ ಎಲೆಕ್ಟ್ರಿಕ್ ಹೀಟರ್ ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಈ ರೆಸಿಸ್ಟೆನ್ಸ್ ಅನ್ನೋದು ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಎಷ್ಟು ಕರೆಂಟ್ ಡ್ರಾ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡುವಾಗ ಈ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಕರೆಂಟ್ ಡ್ರಾ ಆಗುತ್ತೆ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಗಿವನ್ ಏನಾಗುತ್ತೆ ಅಂದ್ರೆ V is equal to 120 volts. Okay, resistance is equal to 15 ohms. ಕೇಳಿದ್ದಾರೆ what current will the heater draw if the potential difference is increased to 120 volts. Okay, ಈ ಕರೆಂಟ್ ಅನ್ನು ಫೈಂಡ್ ಔಟ್ ಮಾಡಬೇಕಲ್ವಾ. I equals question mark. Again we are using this formula. Okay, V is equal to IR. V ಅಂದ್ರೆ ಏನು 120, I ನಾವು ಫೈಂಡ್ ಔಟ್ ಮಾಡಬೇಕು, R is 15. Okay, then I equals 120 divided by 15, then I equals 8 ampere. Okay, ಈ ಸೊಲ್ಯೂಷನ್ ಇಂದ ನೀವೇನು ಫೈಂಡ್ ಔಟ್ ಮಾಡ್ತೀರಾ? 60 ವೋಲ್ಟ್ ಸೋರ್ಸ್ ಇದ್ದಾಗ 4 ಆಂಪಿಯರ್ ಕರೆಂಟ್ ಅನ್ನ ಎಲೆಕ್ಟ್ರಿಕ್ ಹೀಟರ್ ಡ್ರಾ ಮಾಡ್ತು. ಓಕೆ, ಅದೇ ಸೋರ್ಸ್ ಅನ್ನ ನೀವು 120 ವೋಲ್ಟ್ ಗೆ ಡಬಲ್ ಮಾಡಿದಾಗ ಇಲ್ಲಿ ಕರೆಂಟ್ ಕೂಡ ಏನಾಯ್ತು, 4 ಇಂದ 8 ಗೆ ಡಬಲ್ ಆಯ್ತು. ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನಂತ ಹೇಳಿದ್ರು, ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಆದಂಗೆ ಕರೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸ್ ಆದಂಗೆ ಕರೆಂಟ್ ಕೂಡ ಡಿಕ್ರೀಸ್ ಆಗುತ್ತೆ. ಓಕೆ, ಇದೇ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದು ಮೀನಿಂಗ್. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್, resistance of a metal wire of length 1 meter is 26 ohm at 20 degrees Celsius. If the diameter of the wire is 0.3 millimeter, what will be the resistivity of the metal at that temperature? Okay, ಇಲ್ಲಿ ಗಿವನ್ ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಡೋಣ. ಆಮೇಲೆ ಈ 20 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ ನಮ್ಮ ಹತ್ರ ಟೆಂಪರೇಚರ್ಗೆ, ಅದು ಫಾರ್ಮುಲಾಸ್ ಇದೆ ಎಲೆಕ್ಟ್ರಿಸಿಟಿ ಒಳಗೆ. ಈ 20 ಡಿಗ್ರಿ ಸೆಲ್ಸಿಯಸ್ ಅಂತ ಏನಕ್ಕೆ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಈ ಥ್ರೂಔಟ್ ದ ಪ್ರೋಸೆಸ್ ಸೇಮ್ ಟೆಂಪರೇಚರ್ ಇದೆ ಅಂತ ನಿಮ್ಗೆ ತೋರಿಸೋದಕ್ಕೆ. ಓಕೆ, 20 ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ ಅದನ್ನ ನೀವು ಅದರ ಡೇಟಾ ಅಂತ ನೀವು ಕನ್ಫ್ಯೂಸ್
ಈಸ್ ನಾಟ್ ಎ ಡೇಟಾ. ಅದು ನಿಮ್ಮ ಪರ್ಸೆಪ್ಷನ್ಗೆ ಏನಂತಂದರೆ ಸೇಮ್ ಟೆಂಪ್ರೇಚರ್ ಇದಿಷ್ಟು ಪ್ರೋಸೆಸ್ ನಡೀತಿದೆ ಅಂತ. ಓಕೆ, ಗಿವನ್ ಏನಪ್ಪ ಅಂತಂದರೆ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ R is equal to 26 ohms. ಓಕೆ, ನೆಕ್ಸ್ಟ್ ಲೆಂತ್ ಕೊಟ್ಟಿದ್ದಾರೆ L is equal to 1 meter. ಓಕೆ, ನೆಕ್ಸ್ಟ್ the diameter of the wire is 0.3 mm ಅಂತ ಕೊಟ್ಟಿದ್ದಾರೆ. diameter ಕೊಟ್ಟಿದ್ದಾರೆ, diameter is equal to 0.3 mm. 0.3 mm ಅಂತ ಕೊಟ್ಟಿದ್ದಾರೆ. This is not in the standard SI unit. ಸ್ಟ್ಯಾಂಡರ್ಡ್ SI ಯೂನಿಟ್ ಏನಪ್ಪ ಅಂತಂದ್ರೆ ಬರೀ ಮೀಟರ್ ಆಗಿರುತ್ತೆ, ನಾಟ್ ಮಿಲಿಮೀಟರ್. ಇದನ್ನು ನಾವು ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ದಟ್ ಈಸ್ ಈಕ್ವಲ್ ಟು 0.3 ಇಂಟು 10⁻³ ಮೀಟರ್. ಓಕೆ, ಈ ಪಾಯಿಂಟ್ ಅನ್ನು ಇಲ್ಲಿ ಶಿಫ್ಟ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ದಟ್ ಈಸ್ ಈಕ್ವಲ್ ಟು 3 ಇಂಟು 10⁻⁴ ಮೀಟರ್. ಓಕೆ, ನೆಕ್ಸ್ಟ್ what will be the resistivity of the metal at that temperature? We have to calculate rho. Rho ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಇವಾಗ ಆಲ್ರೆಡಿ ನಮಗೆ ಗೊತ್ತಿದೆ ರೆಸಿಸ್ಟಿವಿಟಿ ಫಾರ್ಮುಲಾ ಏನು ಅಂತ. rho is equal to RA divided by L. ಇಲ್ಲೆಲ್ಲ D ಅಂತ ಇದೆಯಾ? ಈ ಫಾರ್ಮುಲಾದಲ್ಲಿ D ಅಂತ ಇಲ್ಲ. ಓಕೆ, ದಿಸ್ ಇಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಫಾರ್ಮುಲಾ ಇದೆ. ದಟ್ ಈಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ ಒಂದು ವೈರ್ ಬಂದ್ಬಿಟ್ಟು ಈ ತರ ಇರುತ್ತೆ. ಅದರ ಎಂಡಿಂಗ್ ಸರ್ಫೇಸ್ ಯಾವ ಶೇಪ್ ಅಲ್ಲಿ ಇರುತ್ತೆ? ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ. ದಿಸ್ ಈಸ್ ಅವರ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಫಾರ್ಮುಲಾ, ವಾಟ್ ಈಸ್ ದ ಏರಿಯಾ ಆಫ್ ಸರ್ಕಲ್? pi r². ಬಟ್ ಇನ್ ಅವರ್ ಪ್ರಾಬ್ಲಮ್ ದೇ ಆರ್ ಗಿವನ್ ಡಯಾಮೀಟರ್. ಡಯಾಮೀಟರ್ ಕೊಟ್ಟಿದ್ದಾರೆ ಅಂತಂದ್ರೆ ಇದನ್ನು ರೇಡಿಯಸ್ ಆಗಿರೋದನ್ನ ಡಯಾಮೀಟರ್ ಕನ್ವರ್ಟ್ ಮಾಡಬೇಕು. ದಟ್ ಈಸ್ pi d/2. r is equal to d/2 ತಾನೆ, ಅಂದ್ರೆ ಡಯಾಮೀಟರ್ ಆಫ್ ರೇಡಿಯಸ್ ಆಗಿರುತ್ತೆ. ದಟ್ ಈಸ್ d/2 ಅಂತ ರಿಪ್ಲೇಸ್ ಮಾಡಿ ಹೋಲ್ ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು pi d² ಡಿವೈಡ್ ಬೈ 4. ಓಕೆ, ಈ ಫಾರ್ಮುಲಾದಲ್ಲಿ a ಅನ್ನೋ ಪ್ಲೇಸಿಗೆ ಇದಿಷ್ಟು ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಬೇಕಿದೆ. ಓಕೆ, ಅವಾಗ ನೀವು ಡಯಾಮೀಟರ್ ಸಿಗುತ್ತೆ. ಡಿ ವ್ಯಾಲ್ಯೂ ಬರ್ಕೊಂಡಿದ್ದೀರಾ, ಬಟ್ ಫಾರ್ಮುಲಾದಲ್ಲಿ ಇಲ್ಲ. ಏನಕ್ಕಿಲ್ಲ ಅಂದ್ರೆ ದಿಸ್ ಇಸ್ ಎ ರೆಪ್ರೆಸೆಂಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಒಂದು ವೈರ್ ಅಲ್ಲಿ ಒಂದು ವೈರ್ ಅಂತ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಇನ್ ಅ ಸಿಲಿಂಡ್ರಿಕಲ್ ಫಾರ್ಮ್. ಸಿಲಿಂಡ್ರಿಕಲ್ ಫಾರ್ಮ್ ಎಂಡ್ ಅಲ್ಲಿ ಸರ್ಕಲ್ ಶೇಪ್ ಇರುತ್ತೆ. ಸೊ ವಿ ಹ್ಯಾವ್ ಟು ಯೂಸ್ ದ ಏರಿಯಾ ಫಾರ್ಮುಲಾ ಆಸ್ pi r². ಬಟ್ ಇನ್ ಅವರ್ ಪ್ರಾಬ್ಲಮ್ ದೇ ಆರ್ ಗಿವನ್ ಡಯಾಮೀಟರ್. ಡಯಾಮೀಟರ್ ನ ನಾವು ರೇಡಿಯಸ್ ಗೆ ಹೆಂಗ್ ಕನ್ವರ್ಟ್ ಮಾಡ್ತೀವಿ ಅಂದ್ರೆ d/2. ಡಯಾಮೀಟರ್ ನ ಹಾಫ್ ರೇಡಿಯಸ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ d/2 ಅಂತ ರಿಪ್ಲೇಸ್ ಮಾಡಿದ್ವಿ. ದಟ್ ಈಸ್ pi d² ಡಿವೈಡ್ ಬೈ 4. ಅರ್ಥ ಆಯ್ತಾ? ಇದನ್ನು ನಾವು a ಪ್ಲೇಸ್ ಅಲ್ಲಿ ಹಾಕಬೇಕು. ಓಕೆ, ದಟ್ ಈಸ್ ಈಕ್ವಲ್ ಟು r pi d² ಡಿವೈಡ್ ಬೈ 4l. ಇವಾಗ ನಮ್ಗೆ ಗಿವನ್ ಏನೇನು ಕೊಟ್ಟಿದ್ದಾರೆ ಅದನ್ನ ಅಷ್ಟರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ದಟ್ ಈಸ್ ಈಕ್ವಲ್ ಟು r ವ್ಯಾಲ್ಯೂ ಏನಪ್ಪ 26. ದಟ್ ಈಸ್ ಇನ್ ಸ್ಟ್ಯಾಂಡರ್ಡ್ SI ಯೂನಿಟ್ ಇಂಟು pi ವ್ಯಾಲ್ಯೂ ಏನು 22 ಡಿವೈಡ್ ಬೈ 7 ಇಂಟು 3 ಇಂಟು 10⁻⁴ ಹೋಲ್ ಸ್ಕ್ವೇರ್. ಓಕೆ, ಡಿವೈಡ್ ಬೈ 4 ಇಂಟು 1. L ವ್ಯಾಲ್ಯೂ ಏನು 1. ಓಕೆ, ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು 26 ಇಂಟು 22 ಇಂಟು 3 ಸ್ಕ್ವೇರ್ ಅಂದರೆ 9 ಇಂಟು 10⁻⁴ ಸ್ಕ್ವೇರ್ ಅಂದರೆ 10⁻⁸. ಈ 7 ನಾವು ಕೆಳಗಡೆ ಬರೀತೀವಿ ಡಿನಾಮಿನೇಟರ್ ಅಲ್ಲಿ. ದಟ್ ಈಸ್ 7 ಇಂಟು 4. ಓಕೆ, ನೆಕ್ಸ್ಟ್ ಸಿಂಪ್ಲಿಫಿಕೇಶನ್. 2 2s are 2 11s are 2 1s are 2 13s are 13 into 11 into 9 ಅಂತಂದ್ರೆ ವ್ಯಾಲ್ಯೂ 1287 into 10⁻⁸ ಡಿವೈಡ್ ಬೈ 7. 1287 ನ ಡಿವೈಡ್ ಬೈ 7 ಮಾಡಿದಾಗ ಏನು ಬರುತ್ತೆ ಆನ್ಸರ್? 183.8 ಸಮಥಿಂಗ್ ಬರುತ್ತೆ ಇಂಟು 10⁻⁸ ಅಂತ ಬರುತ್ತೆ. 1287 ಡಿವೈಡ್ ಮಾಡಿದಾಗ 183.8 ಇಂಟು 10⁻⁻10 ಅಂತ ಬರುತ್ತೆ.
ಇದನ್ನು ನಾವು ಈ ಪಾಯಿಂಟನ್ನು ಇಲ್ಲಿ ಎರಡು ಶಿಫ್ಟ್ ಮಾಡಿದಾಗ ಈ ಪವರ್ 2 ರೆಡ್ಯೂಸ್ ಆಗುತ್ತೆ. ದಟ್ ಈಸ್ 1.838 ಅನ್ನು ನಾವು 4 ಅಂತ ನಿಯರೆಸ್ಟ್ ವ್ಯಾಲ್ಯೂ ತಗೊಂಡಾಗ ಇಂಟು 10 ಪವರ್ -6 ಓಮ್ ಮೀಟರ್. ದಿಸ್ ಈಸ್ ಅವರ್ resistivity. Okay, next move on to the next problem. Okay, the resistivity of manganese wire of length 1 meter is 1.84 into 10 power -6 ohm meter at 20 degrees Celsius. If the diameter of the wire is 3 into 10 power -4 meter, what will be the resistance of the wire at that temperature? ಇಲ್ಲಿ ನಾವು ರೆಸಿಸ್ಟಿವಿಟಿ ಫೈಂಡ್ ಔಟ್ ಮಾಡಕ್ಕೆ ಕೇಳಿದ್ರು. ಈ ಪ್ರಾಬ್ಲಮ್ ಅಲ್ಲಿ ಸೇಮ್ ಡೇಟಾ ಕೊಟ್ಬಿಟ್ಟು ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಇದು 2020 SSLC ಪೇಪರ್ ಅಲ್ಲಿ ಈ ಕ್ವೆಶ್ಚನ್ ಬಂದಿದೆ. ಓಕೆ, ಇದನ್ನ ಸಾಲ್ವ್ ಮಾಡೋಣ. ಎಸ್, ಓಕೆ. ಏನೇನು ಕೊಟ್ಟಿದ್ದಾರೆ? ದ ರೆಸಿಸ್ಟಿವಿಟಿ ಆಫ್ ದ ಮ್ಯಾಂಗನೀಸ್ ವೈರ್ ಆಫ್ ಲೆಂತ್ L is equal to 1 meter. Okay, next resistivity rho equals 1.84 into 10 power -6 ohm meter. Okay, if the diameter of the wire is d ಕೊಟ್ಟಿದ್ದಾರೆ, that is 3 into 10 power -4 meter. ಇಲ್ಲಿ ಮಿಲಿಮೀಟರ್ ಅಂತ ಕೊಟ್ಟಿಲ್ಲ, ಡೈರೆಕ್ಟ್ ಮೀಟರ್ ಒಳಗೆ ಕೊಟ್ಟಿದ್ದಾರೆ. What will be the resistance? R is equal to question mark. According to formula, rho equals RA divided by L. Okay, resistance ಅನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ A ಅಂತ ಕೊಟ್ಟಿದ್ದಾರೆ, A ಅಂತ ಇದೆ, that is area of cross section. diameter ಕೊಟ್ಟಿದ್ದಾರೆ. Same area of circle ಏನು pi r square. area of circle ನಾವು ಏನಕ್ಕೆ ತಗೊಂಡಿದ್ವಿ? because ವೈರ್ ಎಂಡ್ ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ, ಅದಕ್ಕೋಸ್ಕರ ನಾವು ಸರ್ಕಲ್ ಏರಿಯಾನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮಗೆ ಪೈ ಆರ್ ಸ್ಕ್ವೇರ್ ಅಂದ್ರೆ ರೇಡಿಯಸ್ ಇದೆ, ಬಟ್ ನಮಗೆ ಇಲ್ಲಿ ಕೊಟ್ಟಿರೋದು ಡಯಾಮೀಟರ್ ಕೊಟ್ಟಿದ್ದಾರೆ. ಈ ಡಯಾಮೀಟರ್ ನ ರೇಡಿಯಸ್ ಗೆ ಕನ್ವರ್ಟ್ ಮಾಡಬೇಕು. ದಟ್ ಈಸ್ ಆರ್ ಅಂತಂದ್ರೆ d/2 ಇಂದ ರಿಪ್ಲೇಸ್ ಮಾಡ್ತೀವಿ. ಡಯಾಮೀಟರ್ ಆಫ್ ರೇಡಿಯಸ್ ಆಗಿರುತ್ತೆ, ದಟ್ ಈಸ್ ಈಕ್ವಲ್ ಟು pi d ಸ್ಕ್ವೇರ್ ಡಿವೈಡ್ ಬೈ 4. A ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ ಟು r pi d ಸ್ಕ್ವೇರ್ ಡಿವೈಡ್ ಬೈ 4l. rho equals. Okay, next rho value now 1.84 into 10 power -6, that is equal to r ಅಂದ್ರೆ ಗೊತ್ತಿಲ್ಲ, into 22 divided by 7 into d square ಅಂದ್ರೆ 3 into 10 power -4 whole square. Okay, -4 whole square divided by 4 into 1. Okay, ಇದನ್ನು rearrange ಮಾಡ್ಕೊಂಡು ಬರೆದಾಗ ಏನಾಗುತ್ತೆ ಅಂದ್ರೆ 1r is equal to 1.84 into 10 power -6 into 4 into 7 divided by 22 into 3 into 22 into 3 square, that is 9. 10 power -4 and 10 power -8. Okay, next simplify ಮಾಡಿದಾಗ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ r is equal to 26 ohms ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿ. ಓಕೆ, 10 power -6 and 10 power -8 ಅಂತಾರೆ. ಮೇಲ್ಗಡೆ ಹೋದಾಗ 10 power -6 into 10 power +8 ಆಗುತ್ತೆ. ಅವಾಗ ಇದು ಕ್ಯಾನ್ಸಲ್ ಆಗಬೇಕು, 10 ಸ್ಕ್ವೇರ್ ಅಂತ ಆಗುತ್ತೆ. ಆಮೇಲೆ 1.84 into 10 ಸ್ಕ್ವೇರ್ ಅಂದ್ರೆ 184 into 4 into 7 ಅಂತ ಮಾಡಿ, ನೆಕ್ಸ್ಟ್ 22 into 9 ಅಂತ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಿ r is equal to 26 ohms ಅಂತ ಬರುತ್ತೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಅನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮುಂದಿನ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.